ಅಂದರೆ ಈ ದ ಸ್ಕೂಲ್ ಆಫ್ ಏನ್ಷಂಟ್ ವಿಸ್ಡಮ್, ಸಿಂಗಪೂರ್ನ ಮಹಿಳೆ ಮ್ಯಾನೀಸ್ ಅಂತ ಒಂದು ಒಂದು ಸ್ವರ್ಗ ಕಟ್ಟಿ ಹೋಗಿದ್ದಾರೆ, ಬಿಟ್ಟು ಹೋಗಿದ್ದಾರೆ. 9.5 ಎಕರೆಯಲ್ಲಿ ಪುಟ್ಟ ಕೊಳದಿಂದ ಹಿಡಿದು ಎಲ್ಲ ಪಿರಮಿಡ್ ಆಕಾರದ ಬಿಲ್ಡಿಂಗ್ಗಳು. ಆಕೆ ಆರ್ಕಿಟೆಕ್ಟ್ ಕೂಡ ಆಗಿದ್ದರಿಂದ ಪ್ರತಿಯೊಂದನ್ನು ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ವಿಕಾಸ್, ಆ ಜಾಗ ಹೇಗೆ ಅನ್ನಿಸ್ತು? ಖಂಡಿತವಾಗಿಯೂ ಸರ್, ಒಂದು ರೀತಿ ಅಲ್ಲಿ ಆ ಮೇಡಮ್ ಅವರು ಮೆನೆಜೆ ಸೇಠ್ ಅನ್ನೋರು, ಆ ವಿದೇಶಿ ಮಹಿಳೆ ಹೇಳಿದ್ರಲ್ಲ, ಅವರು ದ ಫೌಂಡರ್ ಆಫ್ ಇದು ಆಧ್ಯಾತ್ಮಿಕ ಒಂದು ತರಬೇತಿ ಶಿಬಿರ ಕೇಂದ್ರಗಳು ಅಂತ ಹೇಳ್ತೀವಿ. ಅಲ್ಲಿ ಅಲ್ಲಿ ಶಿಬಿರ ಕೇಂದ್ರಗಳಲ್ಲಿ ಇಲ್ಲ, ಅದನ್ನ ಇಂಗ್ಲಿಷಲ್ಲೇ ಹೇಳ್ಬಿಡಿ. ಈಗ ಕೆಲವು ನೇಮ್ ಅದು ನೌನ್ ತರ. ನೀವು ಸರ್, ಕನ್ನಡದಲ್ಲಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ ಜನ. ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಅಂತಾನೆ ಹೇಳಿ. ಸ್ಕೂಲ್ ಆಫ್ ಏನ್ಸಿಯಂಟ್ ವಿಸಿಡಮ್ ಅಂದ್ರೆ ಆಧ್ಯಾತ್ಮಿಕ ಕೇಂದ್ರಗಳ ಒಂದು ಶಿಬಿರ ಅಂತ ಹೇಳಿ ಸರ್. ಅಲ್ಲಿ ಯೋಗ ಶಿಬಿರಗಳಿರ್ಬೋದು, ಆಯುರ್ವೇದಿಕ್ಗೆ ಸಂಬಂಧಪಟ್ಟ ಸಂಗಮ ಇರ್ಬೋದು, ಹಾಗೇನೆ ನಮ್ಮ ಜ್ಞಾನದ ಬಗ್ಗೆ ಅಂದ್ರೆ ನಾವೇ ಏನಂತೀರಿ ಮನಃಶಾಂತಿಗೆ ತಗೊಳ್ಳೋ ರೀತಿಯಲ್ಲಿರ್ಬೋದು. ಅಲ್ಲಿ ಹೋದ್ರೆ ಅಲ್ಲಿ ಅವರು 10ಕ್ಕೂ ಹೆಚ್ಚು ಕಟ್ಟಡಗಳನ್ನ ವಿನ್ಯಾಸ ಮಾಡಿದ್ದಾರೆ ಸರ್. ಅಂದ್ರೆ ನೀವು ಹೇಳಿದ್ರಿ ಡಿಸೈನರ್, ಇಂಡಸ್ಟ್ರಿಯಲ್ ಡಿಸೈನರ್ ಅವರು ಅಂತ ನಾವು ಕೇಳ್ಪಟ್ವಿ ಅಲ್ಲಿ ಹೋದಾಗ ನೋಡಿದಾಗ. ಅವರು ಒಂದೊಂದು ಕಟ್ಟಡನು ಒಂದು ವಿಭಿನ್ನವಾಗಿ ವಿನ್ಯಾಸ ಮಾಡಿ ಪಿರಮಿಡ್ ಆಕಾರದಲ್ಲಿ ಇರ್ಬೋದು. ಅಲ್ಲಿ ಅದು ಮಾಡಿಬಿಟ್ಟು ಅಲ್ಲಿ ರೆಸಿಡೆನ್ಷಿಯಲ್ ಆಗಿ ಅಂದ್ರೆ ನಮಗೆ ಉಳಿಲಿಕ್ಕೆ 3 ದಿನ ಇರ್ಬೋದು, ಒಂದು ವಾರ ಇರ್ಬೋದು, ನಾವೇನು ಟ್ರೈನಿಂಗಿಗೆ ತರಬೇತಿಗೆ ಹೋಗ್ತೀವೋ ಅಲ್ಲಿ ಉಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ತುಂಬಾ ವ್ಯವಸ್ಥಿತವಾಗಿದೆ ಅಲ್ಲಿನ ಕಟ್ಟಡಗಳನ್ನೇ. ಒಂದು ರೀತಿಯಾಗಿ ಅಲ್ಲಿ ಒಂದೊಂದು ಕಟ್ಟಡದಲ್ಲಿ ಅವ್ರಿಗೆ ಪ್ರತಿಯೊಂದನ್ನು ಅಂದ್ರೆ ಸೆಮಿನಾರ್ ಹಾಲ್ಗಳ ಮುಖಾಂತರ ಅಲ್ಲಿ ಒಂದು ಈ ಅಡ್ಮಿನ್ ಬ್ಲಾಕ್ ಇರ್ಬೋದು. ಅಡ್ಮಿನ್ ಬ್ಲಾಕ್ ಅಲ್ಲಿ ಗ್ರಂಥಾಲಯದ ಭಂಡಾರನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಗ್ರಂಥಾಲಯದ ಭಂಡಾರ ಅಂದ್ರೆ ಅಲ್ಲಿ 3,000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅಲ್ಲಿ ನಮಗೆ ಓದ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ಯಾರು ಶಿಬಿರದಲ್ಲಿ ಭಾಗವಹಿಸ್ತಾರೆ, ಅಲ್ಲಿ ಏನಾದರೂ ಮನಃಶಾಂತಿಗೆ ಥೆರಪಿಗೆ ಬಂದವರು, ಆಯುರ್ವೇದಿಕ್ ಬಂದವ್ರಿಗೆ ಒಂದು ಇದು ಹೇಳ್ತೀವಲ್ಲ ನಾವು, ಏನು ಭಂಡಾರದ ರುಚಿ ವಿಚಾರದಲ್ಲಿ ಇರ್ಬೋದು. ಆ ಕಟ್ಟಡದಲ್ಲಿ ಅದೇ ರೀತಿಯಾಗಿ ಅವರು ಒಂದು ನಮ್ಮ ಏನ್ ಹೇಳ್ತೀವಿ ಚಿತ್ರಕಲೆನೇ ವಿಭಿನ್ನವಾಗಿ ಮಾಡಿದ್ದಾರೆ ಸರ್. ಆ ಚಿತ್ರಕಲೆನ ಅಂತಂದ್ರೆ ನಾವು ಗ್ಲಾಸ್ಗೆ ಇರ್ಬೋದು, ಗ್ಲಾಸ್ ಅಲ್ಲಿ ಕಲರ್ ಥೆರಪಿ ಇರ್ಬೋದು, ತುಂಬಾ ವ್ಯವಸ್ಥಿತವಾಗಿ ಎಲ್ಲವನ್ನು ಕಟ್ಟಡಗಳನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮಗೆ ವಾಯುವಿಹಾರದಲ್ಲಿ ಹೋದಾಗ ಬೆಳಗ್ಗೆಗೆ ನಾವು ಅಲ್ಲಿ ಮೇನ್ ಎಂಟ್ರೆನ್ಸ್ ಅಲ್ಲಿ ಒಂದು ಸ್ಟ್ಯಾಚು ತೋರಿಸ್ತೀರಿ. ಆ ಸ್ಟ್ಯಾಚು ಒಂದ್ ರೀತಿ ಸೆಲ್ಫ್ ನಾವು ಟ್ರಾನ್ಸ್ಫಾರ್ಮೇಶನ್ ಅಂತ ನಮ್ಮನ್ನ ನಾವೇ ಹೇಗೆ ಪರಿವರ್ತನೆ ಮಾಡ್ಕೋಬೇಕು ಅನ್ನೋ ಒಂದು ಸ್ಟ್ಯಾಚು ತೋರಿಸ್ತಾರೆ. ಅಂದ್ರೆ ಅದು ಒಲಿಂಪಿಕ್ ಅಲ್ಲಿ ಒಂದು ಟಾರ್ಚ್ ಹಿಡ್ಕೊಂಡು ಓಡೋ ರೀತಿಯಲ್ಲಿ ಅದನ್ನ ತೋರಿಸ್ತಾರೆ. ನಾವು ಸೆಲ್ಫ್ ಇಂಪ್ರೂವ್ಮೆಂಟ್ ಆಗಿ ಪರಿವರ್ತನೆ ಆಗಿ ಅಲ್ಲಿಂದ ಹೊರ ಬರಬೇಕು ಅಂತ. ಅದೇ ರೀತಿಯಾಗಿ ಮುಂದೆ ಹೋದಾಗ ಅವ್ರದ್ದು ನಮ್ಮ ಫೌಂಡರ್ದು ಏನಿದೆ ಅವ್ರದ್ದೊಂದು ಸ್ಮಾರಕವನ್ನ ಡಿಸೈನ್ ಮಾಡಿ ಅಲ್ಲಿ ಆ, ಈ ವಿಚಾರದಲ್ಲಿ ತೋರಿಸಿದ್ದಾರೆ. ಆ ಸ್ಮಾರಕನ ಒಂದು ರೀತಿ ಲೋಟಸ್ ಸಿಂಬಲ್ ಮುಖಾಂತರ ತೋರಿಸಿದ್ದಾರೆ. ಆ ಲೋಟಸ್ ಮುಖಾಂತರನೇ ನಮಗೆ ನಾವು ಅಲ್ಲಿ ವಸತಿ ಶಿಬಿರಕ್ಕೆ ಹೋದವರು 3 ದಿನ ಇರ್ಬೋದು, ಒಂದು ವಾರದ ಇರ್ಬೋದು, ನಾವು ಹೇಗೆ ಪರಿವರ್ತನೆ ಆಗಿ ಬರಬೇಕೆ ಅದೊಂದು ಸಿಂಬಲ್ ಐಕಾನಿಕ್ ಆಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು ಸರ್. ಇದು ಒಂದು ರೀತಿ ತುಂಬಾ ಎಕ್ಸ್ಟ್ರಾಡಿನರಿ. ಅದು ಅಲ್ಲಿದ ಒಂದು ನೈಸರ್ಗಿಕ ತಾಣದ ಒಂದು ಏನ್ ಹೇಳ್ತೀವಿ ಪ್ರಕೃತಿಯ ಸೊಬಗಡನ್ನ ನಮ್ಮ ಸ್ನೇಹಿತರೆಲ್ಲ 20 ಜನ ನಾವೆಲ್ಲರೂ ಭಾಗವಹಿಸಿದ್ವಿ. 20 ಜನ 20 ಅಂಶಗಳ ಮುಖಾಂತರ ನೀವು ಪ್ರೀ ಇಂಟ್ರಡಕ್ಷನ್ 1 ದಿನ ಮುಂಚೆ ನಮಗೆಲ್ಲ ಆನ್ಲೈನಲ್ಲಿ ಆಫ್ಲೈನಲ್ಲಿ ನಮಗೆಲ್ಲ ಆ ವಿಚಾರದಲ್ಲಿ ತಿಳಿಸಿ ನಮಗೆ ಅಲ್ಲಿ ಪ್ರಾಕ್ಟೀಸ್ಗೆ ಒಂದು ಒಂದು ಕಟ್ಟಡದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ರಿ. ಅಲ್ಲಿ ಸೆಮಿನಾರ್ ಹಾಲಲ್ಲಿ ನಮಗೆ ಮಾತಾಡಲಿಕ್ಕೆ ಆಗ್ಬೋದು. ಪ್ರತಿಯೊಬ್ಬರಿಗೂ 20 ಜನರಿಗೂ ಭಾಗವಹಿಸಿದವ್ರಿಗೆಲ್ಲರಿಗೂ ಕರೆದ್ಬಿಟ್ಟು ನೀವು ಒಬ್ಬೊಬ್ಬರನ್ನ ಮನಸ್ಸು ಹೇಗೆ ರೀತಿ ಇದೆಯಾ, ಅವ್ರಿಗೆ ಯಾವ ಸಬ್ಜೆಕ್ಟ್ ಮಾತಾಡಬೇಕು ಅನ್ನೋದಕ್ಕೆ ಎಲ್ಲರಿಗೂ ಒಂದೊಂದು ವಿಚಾರದಲ್ಲಿ ಕೊಡ್ತಾ ಹೋದ್ರಿ. ಈ ನಮ್ಮ ಮುನಿರಾಜ್ ಅವ್ರಿಗಂತೂ ಎಸ್ಪೆಷಲಿ ಅವ್ರಿಗೆ ಶೂಟಬಲ್, ಅವ್ರನ್ನ ವ್ಯಕ್ತಿನ ನೋಡಿ ಅವ್ರಿಗೆ ಆಧ್ಯಾತ್ಮಿಕ ವ್ಯಕ್ತಿ ತರ ಇದ್ದೀರಾ, ಅವ್ರಿಗೆ ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ಮಾತಾಡಕ್ ಕೊಟ್ರಿ. ಅವರು ಖಂಡಿತವಾಗಿಯೂ ಭಾಷಣನ 2 ರಿಂದ 3 ನಿಮಿಷ 5 ನಿಮಿಷ ಆಧ್ಯಾತ್ಮಿಕ ವಿಚಾರದಲ್ಲಿ ಅವರು ಮಾತಾಡಲಿಕ್ಕೆ 3 ದಿನದ ಹೊರಗಡೆ ಬರೋದ್ರೊಳಗೆ ಅಷ್ಟು ವಿಸ್ತಾರವಾಗಿ ಪ್ರಸ್ತುತಪಡಿಸಿದ್ರು ಅಂತ ಹೇಳ್ಬೋದು. ಹಾಗೇನೆ ನಮ್ಮ ಇವರು ಕುಮಾರಸ್ವಾಮಿ ಅವ್ರಿಗೆ ಸರ್ಕಾರಿ ಕೆಲಸದಲ್ಲಿದ್ದು ಅವರು ಹೇಗೆ ವೈಯಕ್ತಿಕವಾಗಿ ವ್ಯಕ್ತಿತ್ವನ ಅವರು ಬೆಳವಣಿಗೆ ಮಾಡ್ಕೋಬೇಕು, ರಾಜಕೀಯಕ್ಕೆ ಹೊರಗೆ ಬರಬೇಕು ಅನ್ನಂತ ಅವ್ರಿಗೆ ಒಬ್ಬರಿಗೆ ಆ ರೀತಿಯಾಗಿ ಕೊಟ್ರಿ. ಹಾಗೇನೆ ನಮ್ಮ ದೊಡ್ಡಬಳ್ಳಾಪುರದಿಂದ ಮನು ಅವ್ರು ಬಂದಿದ್ರು. ಅವರು ಮನು ಅವ್ರಿಗೆ ಸಾರಿ ಸರ್, ಮನು ಅವ್ರಿಗೆ ಇರ್ಲಿ, ಮುಂದೆ. ಎಸ್ ಸರ್, ಮನು ಅವ್ರಿಗೆ ಮನಸ್ಸಿನ ಒಂದು ಆ, ಮಗು ಮನಸ್ಸಿನ ಒಂದು ವಿಷಯದ ಬಗ್ಗೆ ಕೊಟ್ರಿ. ಅವರು ಮಗು ಮನಸ್ಸಿನ ವಿಚಾರದಲ್ಲೇನೆ 3 ರಿಂದ 5 ನಿಮಿಷ ಮಾತಾಡ್ಕ ಹೋದ್ರು. ಅಂದ್ರೆ ನೀವು ಆ ವ್ಯಕ್ತಿನ ನೋಡಿ ಅವ್ರಿಗೆ ಏನ್ ಕೊಡ್ಬೇಕು, ಅವ್ರ ಹತ್ರ ಏನು ಅಭಿಪ್ರಾಯ ತಗೋಬೇಕು ಅನ್ನೋದಕ್ಕೆ ನಮ್ಗೆಲ್ಲ ನಮ್ಮ ಸ್ನೇಹಿತರಿಗೆ 20 ಜನಗೂ ಡಿಫ್ರೆಂಟ್ ಆಗಿ ಆ, ಕೊಡ್ತಾ ಬಂದ್ರಿ ಸರ್. ಹಾಗೇನೆ 3 ದಿನದಲ್ಲಿ ಅದ್ರ ಜೊತೆಗೆ ನಾವೇನ್ ಹೇಳ್ತೀವಿ ಕಮ್ಯುನಿಕೇಶನ್ ಕ್ಯಾಪ್ಗೆ ಒಂದು ವ್ಯವಸ್ಥಿತವಾಗಿ
ನೀವು 3 ಜನ ಸಾಧಕರನ್ನ ಕರೆಸಿದ್ರಿ. ಆ ಸಾಧಕರನ್ನ ವ್ಯಕ್ತಿತ್ವನ ನಮಗೆ ಅಳವಡಿಸ್ಕೊಳ್ಳಿಕ್ಕೆ ಅವರ ಗುಣಗಳು, ಆದರ್ಶಗಳು ಹೇಗೆ ಬೇಕು ಅಂತ ಹೇಳ್ತಾ ಹೋದ್ರಿ. ಯಾಕೆಂದ್ರೆ ಅವರು ಒಬ್ರು ನಮಗೆ ಸಾಧಕರು ಬಂದಿದ್ರು. ಕಮ್ಯುನಿಕೇಶನ್ ಕ್ಯಾಂಪ್ ಮಾಡ್ತಾ ಇದ್ದೀರಾ, ಕಮ್ಯುನಿಕೇಶನ್ ಟು ಕ್ಯಾಶ್ ಹೇಗೆ ಮಾಡ್ಕೋಬೇಕು ಅನ್ನೋದಕ್ಕೆ ಅವರು ತುಂಬಾ ನಮ್ಮ ಗೋಲ್ಗಳನ್ನ ರೀಚ್ ಆಗಲಿಕ್ಕೆ ತುಂಬಾ ವ್ಯವಸ್ಥಿತವಾಗಿ ಹೇಳ್ಕೊಂಬಂದ್ರಿ ಸರ್. ಅದು ಜೊತೆಯಲ್ಲಿ ನಮಗೆ ಒಂದು ಭಾಷಣ ಕಲೆ, ನಾವೇನ್ ಹೇಳ್ತೀವಿ, ನಾವು ಅಲ್ಲಿ ಹೋಗಿದ್ದು ಮೊದಲನೇದಾಗಿ 20 ಜನ ಭಾಷಣ ಕಲೆಗೆ ಇಂಪಾರ್ಟೆಂಟ್ ಇದೆ. ಆ ಭಾಷಣ ಕಲೆಗೆ ನಮ್ಮ ಮಾತುಗಾರಿಕೆ, ನಮ್ಮ ಸುಂದರ ಮಾತುಗಳನ್ನು ವೇದಿಕೆ ಮುಂದಿರ್ಬೋದು, ಎಲ್ಲ ನಮ್ಮ ಸ್ನೇಹಿತರಿರ್ಬೋದು, ವಿಡಿಯೋದಲ್ಲಿ ಯಾರು ನೋಡಬೇಕು ಅಂದ್ರೆ ಅದ್ರ ಕಡೆಗೆ ತುಂಬಾ ವ್ಯವಸ್ಥಿತವಾಗಿ ಪ್ರಾಕ್ಟೀಸ್ ಸೆಷನ್ಗೆ ಅವಕಾಶ ಕೊಟ್ರಿ. ಹಾಗೆ ನಮ್ಮ ವ್ಯಕ್ತಿತ್ವನ ನಾವು ಅಲ್ಲಿ ಹೋದ್ರೆ ವ್ಯಕ್ತಿತ್ವ 3 ದಿನ ವಸತಿ ಶಿಬಿರದಲ್ಲಿ ನಮ್ಮ ವ್ಯಕ್ತಿತ್ವನ ನಾವು ಹೇಗೆ ಕಲೆ ಮುಖಾಂತರ ನಮ್ಮ ನಡೆ ನುಡಿ ನಾವು 3 ದಿನದಲ್ಲಿ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ವಸತಿ ಶಿಬಿರದಲ್ಲಿ ಅವಕಾಶಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ. ಹಾಗೇನೆ ನಮ್ಮ ಜೀವನ ಕೌಶಲ್ಯಕ್ಕೆ ಸರ್, ಜೀವನ ಕೌಶಲ್ಯದಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿ ನಮ್ಮ ಕುಟುಂಬಗಳಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು, ಯಾವ ರೀತಿ ನಮ್ಮ ವ್ಯಕ್ತಿತ್ವವನ್ನ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಅಂತ ಆ 3 ದಿನ ವಸತಿ ಶಿಬಿರ ತುಂಬಾ ಅತ್ಯಲ್ಪ ಮುಖಾಂತರ ಹೇಳ್ಕೊಟ್ರಿ ಅಂತ ಹೇಳಿದ್ರಿ. ಯಾಕೆಂದ್ರೆ ನಮ್ಮ ವೃತ್ತಿಗೆ ಇರ್ಬೋದು, ನಮ್ಮ ವೃತ್ತಿ ಜೀವನಕ್ಕಂತೂ ತುಂಬಾ ವಿಶೇಷವಾಗಿ ಅದು ಅಳವಡಿಸ್ಕೋಬಹುದು ಅಂತ ಹೇಳ್ಬೋದು. ಯಾಕೆಂದ್ರೆ ಅಷ್ಟು ವ್ಯವಸ್ಥಿತವಾಗಿ ನೀವು ಸರ್ ಅಲ್ಲಿ ನಮಗೆ ಪರಿವರ್ತನೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ರಿ ಅಂತ ಹೇಳ್ತೇನೆ ಸರ್. Okay, fine. Vikas, as a leader, you have done a very good job. ತುಂಬ ಎಲ್ರಿಗೂ ಟೈಮಿಂಗ್ ಸರಿಯಾಗಿ ಬರೋದಕ್ಕಾಗಲಿ ವಾಯ್ಸ್ ಮೆಸೇಜ್ ಎಕ್ಸ್ಪರ್ಟ್ ಆಗಿಬಿಟ್ರಿ ತಾವು. ಈಗ ಸುದರ್ಶನ್ ನಮ್ಮ ಆನ್ಲೈನ್ನಲ್ಲಿ ಇದ್ದರು, ಆಮೇಲೆ 1-to-1 ಮೆಂಟ್ರಿಂಗು ಬರ್ತಾ ಇದ್ರು. ಆದರೆ ಈ ಕ್ಯಾಂಪಿಂದ ಅವ್ರಿಗೇನೋ ಒಂದು ಬದಲಾವಣೆಗಳಾಗಿದ್ದನ್ನು ಗಮನಿಸಿದ್ವಿ. ಬೆಸ್ಟ್ ಪಾರ್ಟಿಸಿಪೆಂಟ್ ಆಫ್ ದಿ ಕ್ಯಾಂಪ್ ಅಂತ ಪ್ರೈಸು ತೊಗೊಂಡ್ಬಿಟ್ರು. ಎಸ್ ಸುದರ್ಶನ್, ಹೇಗಿದೆ ಅನುಭವ? ಸರ್, ಬಹಳ ಖುಷಿ ಆಯ್ತು ಆಕ್ಚುಲಿ ಬೆಸ್ಟ್ ಪಾರ್ಟಿಸಿಪೇಟ್ ಅಂತ ಹೇಳ್ಬಿಟ್ಟು ತಗೊಂಡಿದ್ದು. ಮತ್ತೆ ಅದಲ್ದಲೆ ಆನ್ಲೈನ್ಗೂ ಮತ್ತೆ ಆಫ್ಲೈನ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಮತ್ತೆ ಆ ಡಿಫ್ರೆನ್ಸ್ ನನಗೆ ಹೇಗೆ ಗೊತ್ತಾಯ್ತು ಅಂದ್ರೆ, ಯಾವಾಗ ಅಲ್ಲಿ ಆಕ್ಟಿವಿಟೀಸ್ ನ ಕೊಟ್ಟು ಪ್ರಾಕ್ಟೀಸ್ ಎಲ್ಲ ಮಾಡಿಸ್ತಾ ಇದ್ರಿ, ಮತ್ತೆ ಆ ಪ್ರಾಕ್ಟೀಸ್ ಇಂದ ಹೇಗೆ ಅಂದ್ರೆ ಹೊರಗ್ ಬರ್ಲಿಕ್ಕಾಗ್ಲಿ ಅಥವಾ ಆ ಪ್ರಾಕ್ಟೀಸ್ ಜೊತೆಯಲ್ಲಿ ನಾವು ಹೇಗೆಲ್ಲ ಕಲಿಬಹುದು ಅನ್ನೋದು. ಮತ್ತೆ ಕೆಲವು ಆಕ್ಟಿವಿಟೀಸ್ ಹೇಗಿತ್ತು ಅಂದ್ರೆ, ನಮ್ಮನ್ನ ನಾವು ನೋಡ್ಕೊಳ್ಳೋ ಹಾಗೆ, ಮತ್ತೆ ನಮ್ಮ ತಪ್ಪುಗಳನ್ನ ನಾವು ನೋಡ್ಕೊಳ್ಳೋ ಹಾಗೆ, ಮತ್ತೆ ಅದಲ್ದಲೆ ನಾವು ಬೇರೆಯವರಿಂದನೂ ಕೂಡ ಕಲಿಯೋ ಹಾಗಿತ್ತು. ಯಾಕೆ ಅಂದ್ರೆ ಅವ್ರು ಹಾಗ್ ಮಾಡ್ತಾರೆ, ಇವ್ರು ಹೀಗ್ ಮಾಡ್ತಾರೆ, ಆ ತರ ಯಾರ್ಯಾರು ಪ್ರತಿಯೊಬ್ರು ಮಾತಾಡುವಾಗ ಆಗಿರಬಹುದು, ಮತ್ತೆ ಪ್ರತಿಯೊಬ್ಬರಿಗೂ ಆಕ್ಟಿವಿಟೀಸ್ ಕೊಟ್ಟಾಗ ಅವ್ರು ಹೇಗ್ ಮಾಡ್ತಾರೆ, ನಾವ್ ಹೇಗ್ ಮಾಡ್ತೀವಿ, ಆ ರೀತಿಯ ಹೋಲಿಕೆ ಎಲ್ಲ ಆಗಿರ್ಬಹುದು. ಮತ್ತೆ ಅದಲ್ದಲೆ ಕೆಲವು ಆಕ್ಟಿವಿಟೀಸ್ ಮಾಡುವಾಗ ನೀವು ಅಲ್ಲೇ ತಿಳಿಸಿ ಹೇಳ್ತಾ ಇದ್ರಿ, ಇಲ್ಲಿ ಈ ತರ ನೀವು ತಪ್ಪು ಮಾಡ್ತಾ ಇದ್ದೀರಿ, ಇದನ್ನ ಮತ್ತೆ ಮಾಡಿ ಅಂತ ಹೇಳ್ಬಿಟ್ಟು. ಅಂದ್ರೆ ಅದನ್ನ ಅಲ್ಲೇ ಸ್ಪಾಟ್ ಅಲ್ಲಿ, ಆನ್ ದ ಸ್ಪಾಟ್ ಅಲ್ಲಿ ಕರೆಕ್ಷನ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಅಲ್ಲಲ್ಲೇ ಕರೆಕ್ಷನ್ ಆಗ್ತಾ ಇರ್ತೀವಿ. ಸೊ ದಟ್ ಫಾಸ್ಟ್ ಕರೆಕ್ಷನ್ಸ್ ಹೀಗೆ ಇಂಪ್ರೂವ್ ಆಗುತ್ತೆ. ಮತ್ತೆ ಫಾಸ್ಟ್ ಕರೆಕ್ಷನ್ಸ್ ಅಲ್ದಲೆ ಅದ್ರ ಜೊತೆಯಲ್ಲಿ ನಮಗೆ ಬೇಕಾದ ಹಾಗೆ ನಾವು ಮಾತಾಡ್ಲಿಕ್ಕೂ ಕೂಡ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಅಲ್ಲೇ ಆ ಸ್ಪಾಟ್ ಅಲ್ಲಿ ಕರೆಕ್ಟ್ ಆದಾಗ ಓಕೆ, ನಾವೀಗ ಕರೆಕ್ಟ್ ಆಗಿದೀವಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಆ ಕಾನ್ಫಿಡೆನ್ಸ್ ಇಂದ ನಾವ್ ಇನ್ನೂ ಚೆನ್ನಾಗಿ ಮಾತಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಓಕೆ, ವೆರಿ ಗುಡ್. ಅದರಿಂದ ನನಗೆ ಕಾನ್ಫಿಡೆನ್ಸ್. ವೆರಿ ಗುಡ್, ವೆರಿ ಗುಡ್. ಎಸ್, ಪ್ರವೀಣ್ ಅವ್ರಿಗೆ ಈ ಅನುಭವ ಹೇಗೆ ಅನ್ನಿಸ್ತು ಕೇಳೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ಈ ಕಮ್ಯುನಿಕೇಶನ್ ಶಿಬಿರ ಏನಿದೆಯಲ್ಲ, ಇದು ಒಂದು ಸಾಧಾರಣ ಶಿಬಿರ ಅಲ್ಲ. ಇದು ಉತ್ತಮ ಭಾಷಣಕಾರರಾಗಿ ಮಾಡುವ ಒಂದು ಲಾಂಚ್ ಪ್ಯಾಡ್ ಆಗಿದೆ ಅಂತ ನಾನು ಹೇಳಬಲ್ಲೆ. ಈಗ ಲಾಂಚ್ ಪ್ಯಾಡ್ ಅಂದ ತಕ್ಷಣ ನಾವ್ ಏನೇನ್ ತಿಳ್ಕೊಂತೀವಿ, ಈಗ ಇಸ್ರೋದ ಒಂದು ಲಾಂಚ್ ಪ್ಯಾಡ್ ಇದೆಯಲ್ಲ, ಈ ಇಸ್ರೋದ್ ಲಾಂಚ್ ಪ್ಯಾಡ್ ಇದೆಯಲ್ಲ, ಈ ಇಸ್ರೋ ಸಂಸ್ಥೆ ಏನ್ ಮಾಡುತ್ತೆ, ಉಪಗ್ರಹಗಳನ್ನ ಬಾಹ್ಯಾಕಾಶಕ್ಕೆ ತಲುಪಲಿಕ್ಕೆ ರಾಕೆಟ್ ಅನ್ನ ಲಾಂಚ್ ಮಾಡುತ್ತಲ್ಲ, ಅದೇ ರೀತಿ ನಮ್ಮ ಜಯಪ್ರಕಾಶ್ ಸರ್ ಅವರ ಶಿಬಿರ ಏನಿದೆಯಲ್ಲ, ಈ ಶಿಬಿರದ ಮುಖಾಂತರ ಶಿಬಿರಾರ್ಥಿಗಳಿಗೆ ಸಂವಹನವನ್ನ ಕಲಿಸಿ ಮತ್ತ ಉತ್ತಮ ಭಾಷಣಕಾರರನ್ನಾಗಿ ಮಾಡುವ ಒಂದು ಲಾಂಚ್ ಪ್ಯಾಡ್ ಆಗಿದೆ. ಇದು ಹೇಗ್ ಕೆಲಸ ಮಾಡುತ್ತೆ ಅಂದ್ರೆ, ಈಗ ನೋಡಿ, ಇಸ್ರೋ ರಾಕೆಟ್ಗೆ ಇಂಧನವನ್ನು ತುಂಬುತ್ತಲ್ಲ, ಅದೇ ರೀತಿ ಈ ಶಿಬಿರದಲ್ಲಿ ಜಯಪ್ರಕಾಶ್ ಸರ್ ಅವರು ನಮ್ಮಲ್ಲಿರುವ ಆತಂಕ, ಭಯ ಇವನ್ನೆಲ್ಲ ತೆಗೆದುಹಾಕಿ, ಅಥವಾ ಈಗ ನನಗೆ ಭಾಷಣ ಮಾಡ್ಲಿಕ್ಕೆ ಬರಲ್ಲ ಅಂತ ಅನುಮಾನವನ್ನ ತೆಗೆದುಹಾಕಿ ನಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಪ್ರೋತ್ಸಾಹದ ಇಂಧನವನ್ನ ತುಂಬ್ತಾರೆ. ಮತ್ತೆ ಇದು ಕೌಂಟ್ ಡೌನ್ ಹೇಗೆ ಸ್ಟಾರ್ಟ್ ಆಗುತ್ತಲ್ವಾ, ಈಗ ರಾಕೆಟ್ ಮೇಲೆ ಹೋಗೋ ಮುಂಚೆ, ಈಗ 3, 2, 1 ಅನ್ನೋ ಮುಂಚೆ ನಮ್ಮನ್ನ ಮಾನಸಿಕವಾಗಿ
ಸ್ಟೇಜ್ ಮೇಲೆ ಹತ್ತೋ ಮುಂಚೆ ನಮ್ಮ ಮಾನಸಿಕವಾಗಿ ತಯಾರು ಮಾಡಿ ನಮಗೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಅಭ್ಯಾಸವನ್ನು ಮಾಡಿಸ್ತಾರೆ. ಅದೇ ರೀತಿ ಆ ಈಗ ಆ ಗುರಿ ಅಂದ್ರೆ ಇಸ್ರೋ ರಾಕೆಟ್ ಅನ್ನ ಈಗ ಸರಿಯಾದ ಕಕ್ಷೆಗೆ ಹೇಗೆ ತಲುಪುವಾಗಿ ಮಾಡುತ್ತಲ್ಲ, ಅದೇ ರೀತಿ ಈ ಭಾಷಣಕಾರರಿಗೆ ಈ ಭಾಷಣವನ್ನು ಮಾಡ್ಲಿಕ್ಕೆ ಜನರಿಗೆ ಸರಿಯಾದ ರೂಪದಲ್ಲಿ ಮಾತನ್ನ ತಲುಪಿಸುವ ಹಾಗೆ ಒಂದು ಕೌಶಲ್ಯವನ್ನ ಕಲಿಸ್ತಾರೆ. ಒಟ್ಟಾರೆ ಹೇಳೋದಾದ್ರೆ ಈ ಶಿಬಿರದಲ್ಲಿ ವಿಷಯ ಇರ್ಬೋದು, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅಥವಾ ಲ್ಯಾಂಗ್ವೇಜ್ ಇರ್ಬೋದು, ಇದನ್ನೆಲ್ಲ ಹೇಗೆ ಕಲಿಬೇಕು, ಇದು ಒಂದು ಅಡಿಪಾಯ ಅಂತ ಸರ್ ನಮ್ಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಷ್ಟಿತ್ತು. ಓಕೆ, ವೆರಿ ಗುಡ್. ಇಸ್ರೋ, ಬಾಹ್ಯಾಕಾಶ ಜೊತೆಗೆ ಮೇಲಕ್ಕೆ ಕರ್ಕೊಂಡು ಹೋಗ್ಬಿಟ್ರಿ ಎಲ್ಲರನ್ನು. ವೆರಿ ಗುಡ್. ಸಿದ್ದಣ್ಣ ಏನ್ ಹೇಳ್ತಾರೆ? ಎಲ್ಲರಿಗೂ ನಮಸ್ಕಾರ. ಹ್ಮ್ ಆತ್ಮೀಯ ವೀಕ್ಷಕರೇ, ನಾವು ಇದೇ ತಿಂಗಳು ಅಂದ್ರೆ ದಿನಾಂಕ 17, 18, 19ರಂದು ನಮ್ಮ ಒಂದು ಶ್ರೀಯುತ ಜಯಪ್ರಕಾಶ್ ನಾಗ್ತೇಳಿ ಸರ್ ಅವರು, ಒಂದು ಮೆಂಟರ್ ಅವರು, ಮತ್ತೆ ಮಾರ್ಗದರ್ಶಕರು, ಭಾಷಣಕಾರರು, ಒಳ್ಳೆಯ ಒಂದು ಆಂಕರ್ ಕೂಡ ಆಗಿದ್ರು ಸರ್. ಅವರ ಒಂದು ಅನುಭವದಲ್ಲಿ ಸಾಕಷ್ಟು ಕೃತಿಗಳನ್ನು ಸರ್ ಬರೆದಿದ್ದಾರೆ. ಅವರು ಒಂದು ಏರ್ಪಡಿಸಿದಂತ ಒಂದು 3 ದಿನಗಳ ಒಂದು ಕಮ್ಯುನಿಕೇಶನ್ ಕ್ಯಾಂಪ್ ತುಂಬಾ ಯಶಸ್ವಿಯಾಗಿತ್ತು ಅಂತೇಳಿ ನನ್ನ ಅನುಭವ ಆಗಿದೆ. ಅದ್ರಲ್ಲಿ ನಾನು ಕೂಡ ಒಂದು ಭಾಗವಹಿಸಿದ್ದು, ನನಗೆ ಸಾಕಷ್ಟು ಕಲಿಯಲು ಅನುಭವ ದೊರಕಿತು. ಅದ್ರಲ್ಲಿ ಮುಖ್ಯವಾಗಿ ನಾನು ಹೋಗಿದ್ದು ಪಬ್ಲಿಕ್ ಸ್ಪೀಕಿಂಗ್ ಕಲಿಬೇಕಂತೇಳಿ ಸರ್ ಹತ್ರ. ಅವ್ರು ನಮ್ಗೆ ಅಲ್ಲಿ ಏನಾಯ್ತು, ಅಲ್ಲಿ 3 ದಿನ ಒಂದು ಕ್ಯಾಂಪ್ ಮಾಡಿದ ನನಗೆ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಒಂದು ಎಷ್ಟು ನಮ್ಗೆ ಯಾವುದೇ ಒಂದು ಫೀಲ್ಡಿಗೆ ಹೋಗೋದಾದ್ರೂ ನಮ್ಗೊಂದು ಅವ್ರು ನಾಲೆಜ್ ಕೊಟ್ಟರು. ಯಾವ ತರ ನೀವು ಇಲ್ಲಿ ಬಿಹೇವ್ ಮಾಡಬೇಕು, ಬಿಹೇವಿಯರ್ ನಿಮ್ಗೆ ಯಾವ ತರ ಇರಬೇಕು ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಅದೇ ತರ ಮತ್ತೆ ಮುಂದೆ ಮೊದಲನೇ ದಿನ ನಾವು ಹೋಗಿದ್ವಲ್ಲ, ಆ ಒಂದಿದ್ದ ಭಯ, ಆತಂಕ, ಆತ್ಮವಿಶ್ವಾಸದ ಒಂದು ಕೊರತೆ ಕೊನೆಯ ದಿನದ ಹೊತ್ತಿಗೆ ಅದು ಒಂಥರ ಮಾಯವಾಗಿತ್ತು ಅಂತ ಹೇಳ್ತೀನಿ ನಾನು. ಅಂದ್ರೆ ನಮ್ಮಲ್ಲಿ ಎಷ್ಟು ಒಂಥರ ಆ ತರ ಇದು ಮಾಡ್ಬೇಕು, ಈ ತರ ಒಂಥರ ಭಯ ಇಲ್ಲ. ಸೊ ಇಷ್ಟೇ ಅಲ್ಲಿ ಕಾರಣ ಸರ್ ಏನ್ ಮಾಡ್ತಾರೆ ಅಂದ್ರೆ, ನಾವು ಒಂದು ನಮಗಲ್ಲಿ ಹೆಚ್ಚು ಮಾತನಾಡ್ಲಿಕ್ಕೆ ಅವಕಾಶ ಕೊಡ್ತಿದ್ರು. ಆ ಒಂದು ಅವಕಾಶ ನಾವು ಯೂಸ್ ಮಾಡ್ಕೊಂಡು ಚೆನ್ನಾಗಿ ಮಾತಾಡ್ಲಿಕ್ಕೆ ಎಲ್ಲರೂ ಟ್ರೈ ಮಾಡ್ತಿದ್ರು, ಒಬ್ರಿಗೊಬ್ರು ಚೆನ್ನಾಗಿ ಮಾತಾಡ್ಬೇಕಂತೇಳಿ. ಆ ಒಂದು ಟೈಮ್ ಅಲ್ಲಿ ಏನಾಗ್ತಿತ್ತು ಅಂದ್ರೆ, ನಾವೇನೋ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಸರ್ ಅದನ್ನ ತಿದ್ದು ಹೇಳ್ತಿದ್ರು. ತಮ್ಮ ಒಂದು ಮಾತಿನ ಶೈಲಿ ಇರುತ್ತೆ ಅಂದ್ರ ಯಾವ ತರ ಒಂದು ಅವ್ರಿಗೆ ಯಾರ್ಯಾರಿಗೆ ಯಾವ ತರ ಹೇಳ್ಬೇಕಂತೇಳಿ ಆ ತರ ಒಂದು ಮನಮುಟ್ಟವಾಗಿ ಹೇಳ್ತಿದ್ರು. ಮೊದಲ ದಿನ ನಮ್ಮ ಒಂದು ಪರಿಚಯ ಮುಖಾಂತರ ಸ್ಟಾರ್ಟ್ ಆಯ್ತು. ಸರ್ ನಿಮ್ಮ ಒಂದು ಪರಿಚಯ ಮಾಡ್ಕೊಡು ಅಂತ ಹೇಳಿದ್ರು. ಆ ತರ ಚೆನ್ನಾಗಿ ನಾವು ಎಲ್ಲರೂ ಪರಿಚಯ ಮಾಡ್ಕೊಡಕತ್ವಿ. ಆ ನಂತರ ಪ್ರತಿದಿನ ಒಂದು ಏನಾದ್ರು ಆಕ್ಟಿವಿಟೀಸ್ ಕೊಡ್ತಿದ್ರು ಸರ್. ಆಕ್ಟಿವಿಟೀಸ್ ನೀಡುವ ಮೂಲಕ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಯಾವ ತರ ಹೆಚ್ಚಾಗ್ಬೇಕು, ಮೂಡ್ಬೇಕು ಅಂತ ಹೇಳ್ತಾ ಇದ್ರು. ಮತ್ತೆ 2ನೇ ದಿನ ನಾವು ಬೆಳಿಗ್ಗೆನೆ ಸರ್ 7 ಗಂಟೆಗೆ ಅಂದ್ರೆ ಅವರು ಟೈಮ್ ಜಾಸ್ತಿ ಯೂಸ್ ಮಾಡ್ಕೊಂಡು ಇವ್ರು ಕಲಿಸ್ಬೇಕಂತ ಹೇಳಿ 7 ಗಂಟೆಗೆ ನಾವ್ ಏನ್ ಮಾಡ್ತೀವಿ, ವಾಕ್ ವಿತ್ ಟಾಕ್ ಅಂತ ಹೇಳಿ, ನಡಿಗೆ ಜೊತೆ ನಾವು ಯಾವ ತರ ಭಾಷಣ ಅಥವಾ ಯಾವುದೇ ಒಂದು ಕಲಿಬಹುದು ಅಂತ ಹೇಳಿ ಸರ್ ಹೇಳ್ತಾ ಇದ್ರು ನಮಗೆ. ಅಲ್ಲಿ ಏನ್ ಮಾಡ್ತಾ ಇದ್ರು, ಪ್ರತಿಯೊಂದು ನಾವು ಅಬ್ಸರ್ವೇಷನ್ ಮಾಡ್ಬೇಕು. ಈಗ ಸುಮ್ನೆ ಕುಂತು ಏನೋ ಯೋಚನೆ ಮಾಡಿ ಹೋಗೋದಲ್ಲ, ಯಾವುದೇ ಒಂದು ವಸ್ತು ಕಂಡ್ರೆ ಅದನ್ನ ಯಾವ ತರ ನಮ್ಮೊಂದು ಶೈಲಿಯಲ್ಲಿ ಅಬ್ಸರ್ವೇಷನ್ ಮಾಡ್ಬೇಕಂತ ಹೇಳಿ ಸರ್ ಹೇಳ್ತಾ ಇದ್ರು. ಎಸ್ ಸಿದ್ದಣ್ಣ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಮುನಿರಾಜು ಇದ್ದಾರೆ. ಮುನಿರಾಜು, ತಮ್ಮ ಅನಿಸಿಕೆ ತಿಳಿಸಿ. ಎಸ್ ಮುನಿರಾಜು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಈಗ ಪ್ರತಿಯೊಬ್ಬರಿಗೂ ತರಬೇತಿ ಅನ್ನುವುದು ಅತ್ಯವಶ್ಯಕ. ಎಲ್ಲ ರಂಗಗಳಲ್ಲೂ ಕೂಡ ಎಲ್ಲ ವಿಚಾರಗಳಲ್ಲೂ ತರಬೇತಿ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕ. ಈ ಒಂದು ವಿಚಾರವನ್ನು ನಾನು ಯೂಟ್ಯೂಬ್ನಲ್ಲಿ ಜಯಪ್ರಕಾಶ್ ನಾಗತಿಹಳ್ಳಿ ಅವರ ಯೂಟ್ಯೂಬ್ನಲ್ಲಿ ನಾನು ಒಂದು ದಿನ ನೋಡಿದೆ. ತಕ್ಷಣವೇ ನಾನು ಆ ತರಬೇತಿಗೆ ರಿಜಿಸ್ಟರ್ ಮಾಡಿಕೊಂಡೆ. ಅನಂತರ ತರಬೇತಿಯ ಸ್ಥಳಕ್ಕೆ ಹೋದೆ. ಆ ಸ್ಥಳದಲ್ಲಿ ಒಂದು ಮ್ಯಾನೀಸ್ ಮೇಡಮ್ ಅಂತ ಒಬ್ರು ದೇವನಹಳ್ಳಿ ಹತ್ರ ಒಂದು ಸ್ಕೂಲ್ ಆಫ್ ಆನ್ಸಿಯಂಟ್ ವಿಸ್ಡಮ್ ಅನ್ನೋ ಒಂದು ತರಬೇತಿ ಶಾಲೆ, ಒಂದು ಸುಂದರ ತಾಣ ಅದು, ಭೂಮಿಯ ಮೇಲಿನ ಸ್ವರ್ಗ ಅಂತಾನೆ ನಾವು ಹೇಳ್ಬಹುದು. ಅಂತ ಒಂದು ಸ್ಥಳದಲ್ಲಿ ನಮ್ಮ ಗುರುಗಳು ಆ ಒಂದು ತರಬೇತಿಯನ್ನ ಆಯೋಜನೆ ಮಾಡಿದ್ರು. ಆ ತರಬೇತಿಗೆ ನಾವೆಲ್ಲರೂ ಹೋಗಿ ಸೇರಿದ್ವಿ. ಅಲ್ಲಿನ ವ್ಯವಸ್ಥೆ ಆಗ್ಬೋದು, ಅಲ್ಲಿನ ಸುಂದರ ತಾಣ ಆಗ್ಬೋದು, ಅಲ್ಲಿನ ಊಟದ ವ್ಯವಸ್ಥೆ, ವಾಸ್ತವ್ಯದ ವ್ಯವಸ್ಥೆ ಎಲ್ಲವೂ ಕೂಡ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ರು. ಈ ಒಂದು ತರಬೇತಿಗೆ ನಾವು ಹೋದಾಗ ಅಲ್ಲಿ ನಮಗೆ ಬೇಸಿಕ್ ಆಗಿ ಏನೇನು ಹೇಳ್ಕೊಡ್ಬೇಕು, ಮನುಷ್ಯನ ಒಂದು ಪರಿವರ್ತನೆ ಆಗ್ಬೇಕಾದ್ರೆ ತನ್ನನ್ನು ತಾನು ಅರ್ಥಕೊಳ್ಬೇಕು, ತಾನು ಅರ್ಥಕೊಳ್ಳೋದು ಹೇಗೆ ಅನ್ನೋದನ್ನ ನಮಗೆ ಅಲ್ಲ ಅಷ್ಟೇ ನಮ್ಗೆ ಗೊತ್ತಾಗಿತ್ತು. ಇಲ್ಲಿನವರೆಗೂ ನಮ್ಮನ್ನು ನಾವು ಅರ್ಥಕೊಳ್ಳೋ ವಿಚಾರ ಯಾರು ನಮ್ಗೆ ಹೇಳ್ಕೊಟ್ಟಿರ್ಲಿಲ್ಲ. ಈ ವಿಚಾರವನ್ನು ನಮ್ಗೆ ವಿಶೇಷವಾಗಿ ಅಲ್ಲಿ ನಾವು ಕಲ್ತ್ಕೊಂಡಾಗ ನಾವು ಎಲ್ಲ ರಂಗದಲ್ಲೂ ವಿಸ್ತಾರ ಆಗ್ಬೋದು. ನಾವು ಆ ಒಂದು ಬೇಸಿಕ್ ಕಲ್ಸ್ಕೊಡೋದೇ ನಮ್ಗೆ ತುಂಬಾ ಮುಖ್ಯ ಅನಿಸ್ತು. ಅಲ್ಲಿ ನಮ್ಗೆ ಎಲ್ಲ ವಿಚಾರಗಳನ್ನ ಅಲ್ಲಿ ಹಲವಾರು ರಂಗಗಳಲ್ಲಿ ನುರಿತ ಒಂದು ಸಾಧಕರನ್ನು ಕೂಡ ನಮಗೆ ಪರಿಚಯ ಮಾಡಿಕೊಟ್ರು.
ವೆರಿ ಗುಡ್. ಆಗ್ಲೂ ಕೂಡ ನಮ್ಮ ಅವರನ್ನೆಲ್ಲ ನೋಡಿದಾಗ ನಮ್ಗೆ ಇನ್ನಷ್ಟು ಪರಿವರ್ತನೆ ಆಗ್ಬೇಕು ಅನ್ನೋ ಒಂದು ಆಶಯ ನಮ್ಮಲ್ಲಿ ಮೂಡ್ತು. ಇದನ್ನ ನಾವು ತುಂಬಾ ಚೆನ್ನಾಗಿ ನಾವು ಕಲ್ತ್ಕೊಂಡ್ವಿ. ತರಬೇತಿ ಅನ್ನೋದು ಎಲ್ಲರಿಗೂ ಬೇಕು. ಅದರಿಂದ ತಾವುಗಳು ಎಲ್ಲರೂ ಕೂಡ ಇಂಥ ತರಬೇತಿಗಳ ಅವಕಾಶ ಸಿಕ್ಕಿದಾಗ ಯಾರೂ ಮಿಸ್ ಮಾಡ್ಕೊಳ್ಬಾರ್ದು. ಈಗ ಯಾವುದೋ ಒಂದು ವಿಚಾರವನ್ನ ಒಂದು ವಿಚಾರ ಸಂಕಿರಣದಲ್ಲಿ ಮಾತಾಡ್ಬೇಕಾದ್ರೆ ಒಬ್ಬ ಭಾಷಣಕಾರರು ಕೇಳ್ತಾರೆ, ಶ್ರೀಮಂತ ಸ್ಥಳ ಯಾವುದು, ನಿಮಗೆ ಗೊತ್ತಿರೋಂಥ ಶ್ರೀಮಂತ ಸ್ಥಳ ಯಾವುದು ಅಂತ ಕೇಳ್ತಾರೆ. ಆಗ ಎಲ್ಲರೂ ಕೂಡ ತಮಗೆ ಗೊತ್ತಿರೋಂಥ ಒಳ್ಳೊಳ್ಳೆ ದೇಶಗಳು, ಒಳ್ಳೊಳ್ಳೆ ಸಂಪತ್ಭರಿತ ಜಾಗಗಳನ್ನೇ ಹೇಳ್ತಾರೆ. ಆದ್ರೆ ಆ ಭಾಷಣಕಾರರು ಅದು ಅಲ್ಲ, ನಿಮ್ಮ ಊರಿನಲ್ಲಿರುವ ಸ್ಮಶಾನದ ಒಂದು ಜಾಗವೇ ನಿಮ್ಮ ಸಂಪತ್ಭರಿವಾದ ಸ್ಥಳ ಅಂತಂತ ಹೇಳ್ತಾರೆ. ಆಗ ಅದು ಹೇಗೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಿಮ್ಮ ಪೂರ್ವಜರು ಅಪಾರ ಜ್ಞಾನವನ್ನ ಹೊಂದಿದ್ದಂಥವ್ರು, ಅವರು ಅಷ್ಟು ಜ್ಞಾನವನ್ನು ಕೂಡ ಯಾರಿಗೂ ಹಂಚದೆ ತಮ್ಮಲ್ಲೇ ಒದಗಿಟ್ಟುಕೊಂಡು ಸ್ಮಶಾನದಲ್ಲಿ ಒದಗಿಸ್ಕೊಂಡಿದ್ದಾರೆ. ಆದ್ರಿಂದ ಇದನ್ನ ನಾವು ಸಂಪತ್ಭರಿತವಾದ ಸ್ಥಳ ಅಂತ ನಾವು ಹೇಳ್ಬೋದು ಅಂತ ಅವ್ರು ಹೇಳ್ತಾರೆ. ನೀವೆಲ್ಲರೂ ಕೂಡ ಆ ಥರ ಆಗ್ಬಾರ್ದು. ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಅವರು ತಮಗಿರುವ ಅಪಾರವಾದ ಅನುಭವ ಜ್ಞಾನಗಳನ್ನ ಈ ರೀತಿಯ ಅವರೇ ನಮ್ಮನ್ನ ಆಕರ್ಷಿಸಿಕೊಂಡು ಇವತ್ತು ಜ್ಞಾನವನ್ನು ಹಂಚುವಂತ ಸಮಾಜಮುಖಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ತಾವೆಲ್ಲರೂ ಕೂಡ ಇಂಥ ಕಾರ್ಯಕ್ರಮವನ್ನು ಮಿಸ್ ಮಾಡ್ಕೊಳ್ಳದೆ ಅವರ ಯೂಟ್ಯೂಬ್ ಚಾನಲ್, ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನೀವು ಕೂಡ ಫಾರ್ವರ್ಡ್ ಮಾಡಿ, ಜ್ಞಾನವನ್ನು ಹಂಚುವುದರ ಅಲ್ಲಿ ನೀವು ಕೂಡ ಪುಣ್ಯವಂತರಾಗಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ವೀಕ್ಷಕರೇ, ತಾವೆಲ್ಲರೂ ಕೇಳಿದ್ರಲ್ಲ, ಈ ಒಂದು ಕಮ್ಯುನಿಕೇಷನ್ ಕ್ಯಾಂಪ್ 3 days ಬಗ್ಗೆ ಎಲ್ಲರೂ ತಮ್ಮ ಅನುಭವಗಳನ್ನು ಹೇಗೆ ಹಂಚ್ಕೊಂಡ್ರು ಅಂತ ನಿಮ್ಮೆಲ್ಲರಿಗೂ ಮತ್ತೊಂದು ಮಾಹಿತಿ ಏನಂದರೆ, ಆಗಸ್ಟ್ 9 ಭಾನುವಾರ ಬೆಳಿಗ್ಗೆ 1 ದಿನದ ಶಿಬಿರ ಭಾಷಣ ಕೌಶಲ್ಯದ ಬಗ್ಗೆ ನಡೆಯಲಿದೆ. ನಿಮಗೆ ಆಸಕ್ತಿ ಇದ್ದರೆ 9341259267ಗೆ ಕರೆ ಮಾಡಿ. ಆಗಸ್ಟ್ 9 ದಿನದಂದು ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ಪ್ರಸ್ತಾಪ ಮಾಡಬೇಕು ಅಂತ ಇದ್ದೇನೆ. ವಿಷಯ ಭಾಷೆ, ಶಾರೀರಿಕ ಭಾಷೆ, ಧ್ವನಿ, ಸಮಯ, ಮೆಂಟರಿಂಗ್ ಮಾರ್ಗದರ್ಶನ, ಪುಸ್ತಕಗಳ ಪ್ರಭಾವ, ಪ್ರಾಕ್ಟೀಸ್ ಸೆಷನ್ಸ್ನ ಪ್ರಭಾವ, ಪ್ರಾಕ್ಟೀಸ್ನ ಮಾಡೋದ್ರಿಂದ ಎಷ್ಟು ಲಾಭ, ಬಿ ಓಪನ್ ಟು ಕರೆಕ್ಷನ್ಸ್, ನಾವು ಕರೆಕ್ಷನ್ಸ್ನ ಮಾಡ್ಕೊಳ್ತಾ ಹೇಗೆ ನಾವು ಬೆಳಿತೇವೆ ಅಂತ, ಮತ್ತು ವಿಡಿಯೋಸ್ನ ಹೆಚ್ಚು ವಾಚ್ ಮಾಡೋದ್ರಿಂದ ಮತ್ತು ಕಾಮೆಂಟ್ ಮಾಡೋದ್ರಿಂದ ಆಗುವ ಲಾಭಗಳು, ಓಪನಿಂಗ್ ಆ್ಯಂಡ್ ಎಂಡಿಂಗ್ ಎಷ್ಟು ಮುಖ್ಯ, ಆರಂಭ ಮತ್ತು ಅಂತ್ಯ, ಜೊತೆಗೆ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದರೆ ಹೇಗೆ ಕಾನ್ಫಿಡೆನ್ಸನ್ನು ನಾವು ಪಡ್ಕೊಳ್ತೇವೆ, ಜೊತೆಗೆ ಆಶುಭಾಷಣ ಒಂದು ಎಷ್ಟು ಹೇಗೆ ಪ್ರಭಾವವನ್ನು ಬೀರುತ್ತೆ. ಅಂದರೆ ಯಾವುದೇ ವಿಷಯ ಕೊಟ್ಟರು ಏನೋ ಒಂದು ಮಾತಾಡಬೇಕು, ಅದು ಮಾತಾಡೋದು ಹೇಗೆ, ಜೊತೆಗೆ ನಾವು ಕೃತಜ್ಞತೆ ಯಾಕೆ ಇಟ್ಕೋಬೇಕು, ಜೊತೆಗೆ ಆ ಒಂದು ದಿನದಲ್ಲೂ ಒಬ್ಬ ಬೆಸ್ಟ್ ಸ್ಪೀಕರ್ ಯಾರು ಆ ಒಂದು ದಿನ ಅಂತ ಅದು ಒಂದು ಪ್ರೈಸ್ ಕೊಡೋದ್ರ ಜೊತೆಗೆ ನಾವು ಆನ್ಲೈನ್ ಕ್ಲಾಸ್ ಸೇರಿದವ್ರಿಗೆ ಒಂದು ಆಹ್ವಾನವನ್ನು ನೀಡ್ತಾ ಇದ್ದೇನೆ. ನಿಮಗೆ ಬೆಸ್ಟ್ ಸ್ಪೀಕರ್ ಅಂತ ಅವಾರ್ಡ್ ಕೊಟ್ಟಿದ್ದೇನೆ. ಅದನ್ನು ನಾವು ಸೆಪ್ಟೆಂಬರ್ ಎಂಡ್ ಒಳಗಡೆ ಫೈನಲೈಸ್ ಮಾಡಿ ಅಕ್ಟೋಬರ್ 4ರ ಗ್ರ್ಯಾಟಿಟ್ಯೂಡ್ ಕಾರ್ಯಕ್ರಮದಲ್ಲಿ ನಾವು ಆ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಸೊ 2 ತಿಂಗಳು ಒಂದು ರೀತಿ ನಾವು ನಮ್ಮ ಆನ್ಲೈನ್ನವ್ರಿಗೆಲ್ಲ ಯಾರು ಹೆಚ್ಚು ಕಾಮೆಂಟ್ ಮಾಡ್ತಾರೆ, ಯಾರು ಹೆಚ್ಚು ಗುಣಮಟ್ಟವಾದ ಕಾಮೆಂಟ್ ಮಾಡ್ತಾರೆ, ಅದರ ಮೇಲೆ ಬಹುಮಾನಗಳನ್ನು ನೀಡಲಿದ್ದೇವೆ. ಇನ್ನು ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಒಂದು ಮಾಹಿತಿ ಏನು ಅಂದರೆ, ನೀವು ಕಾಮೆಂಟ್ ಮಾಡ್ತಾ ಇರಿ. ಬೆಸ್ಟ್ ಕಾಮೆಂಟ್ ಅನಿಸಿದ್ದನ್ನು ನಾನು ರಿಪ್ಲೈ ಮಾಡ್ತೇನೆ. ನೀವು ಗಮನಿಸ್ಕೊಂಡು ನಿಮ್ಮ ಮೊಬೈಲ್ ನಂಬರ್ ಕೊಟ್ಟರೆ ನಾನು ಏನಾದರೂ ಒಂದು ಪ್ರೈಸ್ ಕೊಡೋದಕ್ಕೆ ಬಯಸ್ತೇನೆ ಅಂತ ಹೇಳ್ತಾ, ಜೊತೆಗೆ ಈಗ ಸಾಮಾಜಿಕ ಜಾಲತಾಣಗಳ ಪ್ರಭಾವ, ಸೊ ಇದಿಷ್ಟು ವಿಷಯ ಒಂದು ದಿನದಲ್ಲಿ ನಾವು ಪ್ರಸ್ತಾಪ ಮಾಡ್ತೇವೆ. ಆದರೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನೀವೇ ಮಾಡಬೇಕು. ಸೊ ಕ್ಯಾಂಪಿಗೆ ಬಂದರೆ ನಿಮಗೆ ಖಂಡಿತ ಲಾಭ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಜೊತೆಗೆ ನಿಮಗೆ ಗೊತ್ತಿರಲಿ, ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಈ ಯೂಟ್ಯೂಬ್ 2 ಚಾನಲ್ಗಳಿದೆಯಲ್ಲ,
ಎರಡನ್ನೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿದರೆ, ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡ್ತಾ ಇದ್ರೆ, ವಿಡಿಯೋಗಳನ್ನು ಫಾರ್ವರ್ಡ್ ಮಾಡ್ತಾ ಇದ್ರೆ, ಖಂಡಿತವಾಗಿ ನಿಮ್ಮಲ್ಲಿ ಸಕಾರಾತ್ಮಕವಾದ ಬೆಳವಣಿಗೆ ಹಾಗೆ ಆಗುತ್ತೆ ಅನ್ನೋದು ನನ್ನ ಬಲವಾದ ನಂಬಿಕೆ.